2024 ನವೆಂಬರ್ ದೀಪಾವಳಿ ಅಮಾವಾಸ್ಯೆ. ನನಗೊಂದು ದಿವಸ ಸ್ನಾನ ಮಾಡಿ ಅಮಾವಾಸ್ಯೆ ದಿವಸ ಹೀಗೆ ಬಂದು ಕೂತ ತಕ್ಷಣ ಕಣ್ಮುಂದೆ ಒಂದು ಪಿಕ್ಚರೈಸೇಷನ್ನಿನ ಹಾಗೆ ಇಷ್ಟು ಹೀಗೆ ಮಾಡು 90ರ ಕಾರ್ಯಕ್ರಮ ಅಂತ. ಅರೆ 90 ಮುಂದಿನ ವರ್ಷ ಆಗಸ್ಟಿಗಿದೆ, ಅದರ ಪೂರ್ವದ ವರ್ಷ ನವಂಬರ್ನಲ್ಲಿ ನನಗೆ ಕಣ್ಣಿಗೆ ಕಾಣಿಸುವುದು ಹೀಗೆ ಮಾಡು ಅಂತ. ಅದನ್ನು ನಾನು ತಕ್ಷಣ ಮಲ್ಲೇಪುರಂ ಸರ್ ನಮಗೆ ಅಪ್ಪನ ಕಾಲದಿಂದ ಅಪ್ಪ ಹೇಳಿರೋದು ಅವ್ರ ಮಾರ್ಗದರ್ಶನದಲ್ಲಿ ನಡಿ ಅಂತ. ಹೀಗಾಗಿ ಮಲ್ಲೇಪುರಂ ಅವರಿಗೆ ನಾನು ಅದನ್ನು ಫೋನ್ ಮಾಡಿ ಹೇಳಿದೆ. ಅವರು ತಕ್ಷಣವೇ ನೀವು ಏನು ಮಾಡಿದರೂ ಅದು ಒಳ್ಳೆಯ ಕೆಲಸ ಇರ್ತದೆ, ನಾನು ನಿಮ್ಮ ಜೊತೆಗಿದ್ದೇನೆ, ಮುಂದುವರಿಸಿ. ಹೀಗಾಗಿ ನಾವು ಎಲ್ಲ ಟ್ರಸ್ಟೀಸ್ ಪ್ಲ್ಯಾನ್ ಮಾಡಿದೆ, ಹೀಗೊಂದು ಮಾಡೋಣ ಅಂತ ಒಂದು ವಾಟ್ಸಪ್ ಪೋಸ್ಟ್ ಮಾಡಿದೆ ನನ್ನ ಸಂಪರ್ಕದಲ್ಲಿರುವವರಿಗೆ. ತಕ್ಷಣ ಎಲ್ಲರೂ ಸ್ಪಂದಿಸಿ ಕರ್ನಾಟಕದಾದ್ಯಂತ 24 ಕಾರ್ಯಕ್ರಮಗಳು ಆಯೋಜಿತವಾದವು. ನಾನು ಕೇಳಿದ್ದೇನು, ಅಪ್ಪನ ಕಾರ್ಯಕ್ರಮ ನೀವು ಮಾಡ್ತೀರಾದರೆ ನಾವು ನಿಮ್ಮ ಜೊತೆಗೆ ಸಹಕರಿಸ್ತೇವೆ. ನಾವು ಮಾಡೋದಲ್ಲ, ಅವರು ಮಾಡೋದು, ಎಲ್ಲರೂ ಅವರ ಖರ್ಚಿನಲ್ಲಿ ಮಾಡುವುದು, ನಾವು ಹೋಗಿ ಅವರ ಜೊತೆಗೆ ಕೂತ್ಕೊಳ್ಳೋದು. ಇಂಥ 24 ಕಾರ್ಯಕ್ರಮಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಿದ್ವಿ. ಉಡುಪಿ, ಮಂಗಳೂರು, ಸುಬ್ರಹ್ಮಣ್ಯ, ಪುತ್ತೂರು, ಹೀಗೆ. ಇಷ್ಟು ಆಗುವಾಗ ನಾವು ಹೀಗೆ ಮಾಡ್ತಿದ್ದೀವಿ, ಇಷ್ಟು ಸ್ಪಂದನ ಬಂದಿದೆ ಅಂತ ಅನೌನ್ಸ್ ಮಾಡಿದ ಕೂಡಲೇ ನಮ್ಮಲ್ಲಿ ಮಾಡಿ ಅಂತ ಅಮೇರಿಕಾದವ್ರು ಶುರು ಮಾಡಿದರು. ಅಲ್ಲಿಂದ ಅದು ಅಮೇರಿಕಾದ ಪುತ್ತಿಗೆ ಮಠದ ಪೂರ್ತಿ ಸಹಕಾರದ ಜೊತೆಗೆ ಅಲ್ಲಿ 4 ಕಡೆ ಅಂತ ನಿರ್ಣಯ ಆಯಿತು. 24ಕ್ಕೆ ಅಲ್ಲಿ 4, 28, ಮತ್ತೆ ಪುನಃ ನಾವು ಈ ಕಡೆಯಿಂದ ನಮ್ಮ ಋಷಿಕೇಶದಲ್ಲಿ ಅವರು 1 ತಿಂಗಳು ಇದ್ರಲ್ಲ, ಅದನ್ನು ಯಾಕೆ ಬಿಡೋದು ಅಂತ ಅಲ್ಲೊಂದು 8 ದಿನ ಅಂತ ಹೀಗೆಲ್ಲ ಒಟ್ಟು ಸೇರಿಸಿ ಒಟ್ಟು ಇದು 18, ಅಲ್ಲಿ 6, 18, 4, 22, ಇಲ್ಲಿ 8, ಒಟ್ಟು ಒಂದು 30 ದಿನಗಳ ಕಾರ್ಯಕ್ರಮವನ್ನು ನಾವು ಬನಂಜ ಪ್ರತಿಷ್ಠಾನದಿಂದ ಹಮ್ಮಿಕೊಳ್ಳುವ ಹಾಗೆ ಅವರು ನಡೆಸಿದ್ರೋ ಭಗವದಿಚ್ಛೆಯೋ ವ್ಯವಸ್ಥೆ ಅಂತೂ ಆಯಿತು. ಇಷ್ಟು ಸುಸೂತ್ರ ವರ್ಷ ಪೂರ್ತಿ ನಡೆದ ಮೇಲೆ ಇದರ ಒಂದು ಸಮಾರೋಪ, ಅವಭೃತ ಸ್ನಾನದ ಹಾಗೆ ಇದು ನಮಗೆ ವರ್ಷ ಪೂರ್ತಿ ಮಾಡಿದ ಯಜ್ಞ. ಸೊ ಇಲ್ಲಿ 3 ದಿನ ಮಾಡೋಣ ಅಂತ. ಹೀಗೆ ಮಾಡುವಾಗ ನೀವು ಈಗ ಕೇಳುವ ಪ್ರಶ್ನೆಗೆ ಇದನ್ನು ನಾನು ಮಾಡಿದ್ದೇನಾ ಅಂದರೆ ಖಂಡಿತ ಅಲ್ಲ. ನೀವು ಹೇಳುವ ಒಬ್ಬ ಮಗಳು ಮಾಡಿದ್ದಾಳೆ ಅಂದರೆ ಒಬ್ಬ ಮಗಳಾಗಿ ನನಗೆ ಖಂಡಿತ ನನ್ನ ಅಪ್ಪನ ಜೊತೆಗೆ ಆ ಬಾಂಧವ್ಯವೇ ಇಲ್ಲ. ಯಾಕೆಂದರೆ ಮಕ್ಕಳು ಏನನ್ನು ಅಪ್ಪನಿಂದ ನಿರೀಕ್ಷಿಸ್ತಾರೆ ಅದನ್ನು ಮೀರಿದ ಒಂದು ಬಂಧುವಿನ ಹಾಗೋ ಗುರುವಿನ ಹಾಗೋ ಅಥವಾ ಅವರು ಅದಕ್ಕೂ ಮೀರಿದ ಗುರುತ್ವದ ಆಚೆಗೂ ಮೀರಿದ ಒಂದು ಶಕ್ತಿಯಾಗಿಯೋ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ನನಗನ್ನಿಸೋದು. ಯಾಕೆಂದರೆ ಒಬ್ಬ ತಂದೆ ತಾನು ಸ್ವತಃ ಎಲ್ಲವನ್ನೂ ಬಲ್ಲವನಾಗಿ ಲೋಕದ ಅನೇಕರು ಕೇಳಿದರು, ನಿಮಗೆ ಯಾಕೆ ಪಾಠ ಮಾಡಿ ಅವಳನ್ನು ಬೆಳೆಸಲಿಕ್ಕಾಗಲಿಲ್ಲ, ನೀವು ಯಾಕೆ ಬೇರೆ ಗುರುಗಳ ಹತ್ರ ಇಟ್ರಿ? ನಗ್ತಿದ್ರು ನಮ್ಮ ಅಪ್ಪ. ಯಾಕೆ ನಗ್ತಾರೆ ಅಂತ ಉತ್ತರ ಕೇಳಿಕೊಂಡವರಿಗೂ ಗೊತ್ತಾಗ್ತಿರಲಿಲ್ಲ, ಸ್ವತಃ ನನಗೂ ಅರ್ಥ ಆಗ್ತಿರಲಿಲ್ಲ. ಅಪ್ಪ ಯಾಕೆ ಉತ್ತರ ಕೊಡೋದಿಲ್ಲ ಅದಕ್ಕೆ? ಅದೇ ನಮಗೆ ಕೌತುಕ ಅನಿಸುತ್ತೆ. ಏನಂದರೆ ಒಂದು ಕಡೆ ನೋಡ್ತಾ ಇದ್ದರೆ ವಿದ್ಯಾವಾಚಸ್ಪತಿ ಬನ್ನಂದೆ ಗೋವಿಂದಾಚಾರ್ಯ ಅವರು ಒಂದು ರೀತಿಯಿಂದ ಅದ್ವೈತದ ಒಂದು ಶಿಖರ ಪರ್ವ ಇದ್ದಂಥವ್ರು. ಇನ್ನೊಂದು ಕಡೆ ತಂತ್ರ ಅಂತ ಬರುತ್ತೆ, ಗುರು ಅವರು ಕೂಡ ಆ ಒಂದು ವಿಚಾರದಲ್ಲಿ ನಾವು ಇದನ್ನು ದ್ವೈತ ಅಂತ ಪರಿಗಣಿಸೋದಾದರೆ ದ್ವೈತದ ಪರಾಮರ್ಶೆಯಲ್ಲಿರ್ತಕ್ಕಂಥವ್ರು. ಒಂದು ಕಡೆ ಇಲ್ಲಿ ಗುರು ಅದ್ವೈತದಲ್ಲಿದ್ದರೆ ಇಲ್ಲಿ ತಂದೆ ದ್ವೈತದಲ್ಲಿರುವಂಥವ್ರು. ಇಬ್ಬರು ಕೂಡ ಅಷ್ಟೇ ಪರಾಕಾಷ್ಠೆಯಲ್ಲಿದ್ದಂಥವ್ರು. ಆದರೆ ಅಂಥ ಗುರುನಾಥ ತನ್ನ ಮಗಳು ಹೋಗ್ಬೇಕು ಅಂದಾಗ ಬಹುತೇಕವಾಗಿ ಬರೀ ಪುಸ್ತಕದ ಪಂಡಿತರಾಗಿದ್ದರೆ ಯಾವುದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಇದನ್ನೇ ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.